ನಮಸ್ಕಾರ. ಉತ್ತರ ಕರ್ನಾಟಕದ ಪವರ್ಫುಲ್ ದೇವಸ್ಥಾನ ಇದು. ಇಲ್ಲಿ ಅಕ್ಕಿ ಸೇವಾ ಮತ್ತು ಬೆಲ್ಲದ ಸೇವಾ ಮತ್ತು ಉಪ್ಪಿನ ಸೇವಾ ಅಂತ ಮಾಡಿದರೆ ಖಂಡಿತವಾಗ್ಲೂ ಎಂಥ ಕಷ್ಟಗಳಿದ್ರೂ ಖಂಡಿತವಾಗ್ಲೂ ಶೀಘ್ರದಲ್ಲೇ ನಿವಾರಣೆ ಆಗುತ್ತೆ ಅಂತ ಇಲ್ಲಿನ ಒಂದು ವಿಶೇಷತೆ. ಉತ್ತರ ಕರ್ನಾಟಕದ ಪವರ್ಫುಲ್ ಈ ಒಂದು ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಹೈಪ್ ದಿಸ್ ವಿಡಿಯೋ ಅಂತಿರುತ್ತೆ, ಹೈಪ್ ಬಟನ್ HYPE ಹೈಪ್ ಪ್ರೆಸ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದವರು, ಮೊದಲನೇ ಬಾರಿ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಉತ್ತರ ಕರ್ನಾಟಕದ ಪವರ್ಫುಲ್ ದೇವಸ್ಥಾನ ಅಂತ ಕರೀತಾರೆ. ಎಸ್ಪೆಷಲಿ ಇಲ್ಲಿ ಅಕ್ಕಿ ಸೇವೆ ಅಂತ 9 ವಾರ 9 ದಿನ 9 ತಿಂಗಳು ಆ ಥರ ಸಂಕಲ್ಪ ಮಾಡ್ಕೊಂಡು ಮಾಡೋ ಅಂಥ ಪೂಜೆ ಅಕ್ಕಿ ಸೇವಾ ಅಂತ. ಬ್ಲೌಸ್ ಪೀಸ್ನಲ್ಲಿ 1 ಹಿಡಿ ಅಷ್ಟು ಅಕ್ಕಿ ಹಾಕಿ, ಎಲೆ ಅಡಿಕೆ, ಅರಿಶಿಣದ ಕೊಂಬು ಎಲ್ಲ ಹಾಕಿ ಅಲ್ಲಿ ಅಕ್ಕಿ ಸೇವೆ ಅಂತ ಮಾಡ್ತಾರೆ. ಎರಡನೇದು ಬೆಲ್ಲದ ಸೇವೆ ಅಂತ ಮಾಡ್ತಾರೆ. ಬೆಲ್ಲದ ಸೇವೆ ಅಂತ 5 ದಿನ 5 ವಾರ 5 ತಿಂಗಳು ಅಂತ ಬೆಲ್ಲದ ಸೇವೆ ಅಂತ ಮಾಡ್ತಾರೆ. ನಂತರ ಉಪ್ಪಿನ ಸೇವೆ ಅಂತ 3 ದಿನ 3 ವಾರ 3 ತಿಂಗಳು ಉಪ್ಪಿನ ಸೇವೆ ಅಂತ ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಅಕ್ಕಿ ಸೇವೆ ಅಂತ, ಬೆಲ್ಲದ ಸೇವೆ ಅಂತ, ಉಪ್ಪಿನ ಸೇವೆ ಅಂತ. ಅಕ್ಕಿ ಸೇವೆ ಮಾಡೋದಾದರೆ 9 ದಿನ ಅಥವಾ 9 ವಾರ ಅಥವಾ 9 ತಿಂಗಳು ಆ ರೀತಿ ಸಂಕಲ್ಪ ಮಾಡ್ಕೊಳ್ಳೋದು. ಬೆಲ್ಲದ ಸೇವೆ ಮಾಡೋರು 5 ದಿನ 5 ವಾರ 5 ತಿಂಗಳು ಅಂತ ಸಂಕಲ್ಪ ಮಾಡ್ಕೊಳೋದು. ಇನ್ನು ಉಪ್ಪಿನ ಸೇವೆ ಮಾಡೋರು 3 ದಿನ 3 ವಾರ ಅಥವಾ 3 ತಿಂಗಳು, ಒಟ್ಟು 3 ಸರಿ ಮಾಡೋದು. ಅಕ್ಕಿ ಸೇವೆ 9 ಸಲ ಮಾಡೋದು. 9 ದಿನಕ್ಕಂದು ಮಾಡ್ಬೋದು, ಅಥವಾ ತಿಂಗಳಿಗೆ 1 ಸರಿ ಅಂತ 9 ತಿಂಗಳು ಮಾಡ್ಬೋದು, ವಾರಕ್ಕೆ 1 ಸಲ ಅಂತ 9 ವಾರ ಮಾಡ್ಬೋದು. ಈ ಬೆಲ್ಲದ ಸೇವೆ ಅಂತ 5 ವಾರ ಮಾಡ್ತಾರೆ, 5 ದಿನ ಕಂಟಿನ್ಯೂಸ್ ಮಾಡ್ಬೋದು, ಅಥವಾ 1 ವಾರ ಅಂತ 5 ವಾರ ಮಾಡ್ಬೋದು, ಅಥವಾ 1 ತಿಂಗಳು ಅಂತ 5 ತಿಂಗಳು ಮಾಡ್ಬೋದು. ಇನ್ನು ಉಪ್ಪಿನ ಸೇವೆ ಅಂತ 3 ದಿನ ಕಂಟಿನ್ಯೂಸ್ ಮಾಡೋದು, ಅಥವಾ ವಾರಕ್ಕೆ 1 ಸಲ ಅಥವಾ 3 ವಾರ ಮಾಡ್ಬೋದು, ಅಥವಾ ತಿಂಗಳಿಗೆ 1 ಸರಿ ಅಂತ 3 ತಿಂಗಳು ಮಾಡ್ಬೋದು. ಇದು ಪವರ್ಫುಲ್ ದೇವಸ್ಥಾನ. ಮೈಸೂರು ಚಾಮುಂಡೇಶ್ವರಿ ಬಿಟ್ಟರೆ ನೆಕ್ಸ್ಟು ಇಲ್ಲೇ ಉತ್ತರ ಕರ್ನಾಟಕದ ಪವರ್ಫುಲ್ಲು ಶ್ರೀ ಚಕ್ರ ಸಮೇತ ಮರಕುಂಬಿ ಚಾಮುಂಡೇಶ್ವರಿ ದೇವಸ್ಥಾನ. ಶ್ರೀ ಚಕ್ರ ಸಮೇತ ಮರಕುಂಬಿ ಚಾಮುಂಡೇಶ್ವರಿ ದೇವಸ್ಥಾನ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಹತ್ರ ಬರುತ್ತೆ. ಮರಕುಂಬಿ ಚಾಮುಂಡೇಶ್ವರಿ ತುಂಬ ಪವರ್ಫುಲ್ ದೇವಸ್ಥಾನ. ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಹೋಗಿ ಬನ್ನಿ. ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಹೋಗಿ ಈ ರೀತಿ ಅಲ್ಲಿ ಎಲ್ಲ ಸೇವೆ ಮಾಡ್ತಾ ಇರ್ತಾರೆ. ಹೊಸ್ದಾಗಿ ಹೋಗೋರು ಅಲ್ಲಿ ಹೋಗಿ ನೋಡಿಕೊಂಡು ನೀವು ಮಾಡ್ಬೋದು ನಿಮ್ಮ ಸಂಕಲ್ಪಗಳು. ಯಾವುದೇ ಒಂದು ನಿಮ್ಮದು ಕಷ್ಟಗಳಿರ್ಬೋದು, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಮದುವೆ, ಉದ್ಯೋಗ, ವ್ಯಾಪಾರ, ಸಂತಾನ, ಅನಾರೋಗ್ಯದ ಸಮಸ್ಯೆ, ಯಾವುದೇ ವಿಚಾರದಲ್ಲಿ ಇರ್ಬೋದು, ವಿದ್ಯಾಭ್ಯಾಸದ ವಿಚಾರದಲ್ಲಿ ಇರ್ಬೋದು, ಯಾವುದೇ ವಿಚಾರದಲ್ಲಿರ್ಬೋದು, ಅಲ್ಲಿ ಹೋಗಿ ನೀವು ಸಂಕಲ್ಪಗಳು ಮಾಡಿಕೊಂಡು ಈ ರೀತಿ ನೀವು ಅಕ್ಕಿ ಸೇವೆ, ಬೆಲ್ಲದ ಸೇವೆ, ಉಪ್ಪಿನ ಸೇವೆ ಅಂತ ಅಲ್ಲಿ ಮಾಡ್ತಾ ಇರ್ತಾರೆ.
ನೀವು ಅಲ್ಲಿ ಕ್ಷೇತ್ರದಲ್ಲಿ ಹೋಗಿ ವಿಚಾರ ಮಾಡ್ಕೊಳ್ಳಿ. ಅಲ್ಲಿ ಯಾವ ರೀತಿ ಮಾಡೋದು ಪ್ರೊಸೀಜರ್ಗಳೆಲ್ಲ ಹೇಳ್ತಾರೆ, ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳನ್ನ ಪರಿಹಾರಗಳು ಮಾಡ್ಕೊಳ್ಳಿ. ಯಾಕೆಂದರೆ ಇದು ಉತ್ತರ ಕರ್ನಾಟಕದ ಪವರ್ಫುಲ್ಲು ಶ್ರೀ ಚಕ್ರ ಸಮೇತ ಮರಕುಂಬಿ ಚಾಮುಂಡೇಶ್ವರಿ ದೇವಸ್ಥಾನ. ಅಲ್ಲಿ ದೇವಸ್ಥಾನದಲ್ಲಿ ಅರಳಿ ಮರಗಳು ಇದೆ, ಬನ್ನಿ ಮರ ಇದೆ, ರುದ್ರಾಕ್ಷಿ ಮರಗಳಿದ್ದಾವೆ. ಅಲ್ಲೆಲ್ಲ ಈ ಬ್ಲೌಸ್ ಪೀಸ್ನಲ್ಲಿ ಅಕ್ಕಿನ ತುಂಬಿ ಎಲೆ ಅಡಿಕೆ ಅರಶಿನದ ಕೊಂಬೆಲ್ಲ ಹಾಕಿ ದೇವರಿಗೆ ಸಮರ್ಪಣೆ ಮಾಡಿ, ತದನಂತರ ಆ ಬ್ಲೌಸ್ ಪೀಸ್ನ ಮರಕ್ಕೆ ಕಟ್ಟ ಪ್ರೊಸೀಜರು ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಉಪ್ಪಿನ ಸೇವೆ ಅಂತ ಮಾಡಿ ಅಲ್ಲಿ ಉಪ್ಪು ಹಾಕ್ತಾರೆ, ಬೆಲ್ಲದ ಸೇವೆ ಅಂತ ಬೆಲ್ಲದ ಆರತಿ ಮಾಡೋದು, ಅಲ್ಲೆಲ್ಲ ಕ್ಷೇತ್ರಕ್ಕೆ ಹೋದಾಗ ನೀವು ಇದೆಲ್ಲ ಅಲ್ಲೇ ಸಿಗುತ್ತೆ. ನೀವು ಅಲ್ಲೇ ಈ ಒಂದು ಸಾಮಗ್ರಿಗಳು ತಗೊಂಡು ನೀವು ಅಲ್ಲೇ ಮಾಡ್ಬೋದು. ಪವರ್ಫುಲ್ ಉತ್ತರ ಕರ್ನಾಟಕದ ಶ್ರೀ ಚಕ್ರ ಸಮೇತ ಮರಕುಂಬಿ ಚಾಮುಂಡೇಶ್ವರಿ ತುಂಬ ಪವರ್ಫುಲ್ ದೇವಸ್ಥಾನ. ಅನುಕೂಲ ಇದ್ದವರು ಹೋಗಿ ತಾಯಿ ದರ್ಶನ ಮಾಡಿ ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳಿ. ನೋಡಿ, ನಾವು ಜ್ಯೋತಿಷಿಗಳಾಗಿ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೇವೆ. ಸದುಪಯೋಗ ಪಡ್ಕೊಂಡು ಸುಖವಾಗಿ ಬದುಕಿ. ಅರ್ಥ ಆಯ್ತಾ? ಇದು ಬೆಳಗಾವಿ ಜಿಲ್ಲೆ ಬೈಲವಂಗಲ ಹತ್ತಿರ ಬರುತ್ತೆ, ಮರಕುಂಬಿ ಚಾಮುಂಡೇಶ್ವರಿ. ನಮಸ್ಕಾರ.